ಸಿನಿಮಾ ಮೇಡಮ್? ಹೇಗನ್ತು ಸಿನಿಮಾ? ಏನು ಇಷ್ಟ ಆಯ್ತು ನಿಮಗೆ? ಮೇಡಮ್ ಹೇಗನ್ತು ಸಿನಿಮಾ? ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿತ್ತು. ಅದು ಸ್ವಲ್ಪ ವಿಲನ್ ಆದರೂ ನೋಡಬೇಕು, ಚೆನ್ನಾಗಿದೆ. ನಿಮ್ಗೇನು ಇಷ್ಟ? ಸೂಪರ್ ಆಗಿತ್ತು, ಚೆನ್ನಾಗಿದೆ. ಏನು ಇಷ್ಟ ಆಯ್ತು ನಿಮಗೆ ಸಿನಿಮಾದಲ್ಲಿ? ಅದೇ ಸಸ್ಪೆನ್ಸ್ ಕೈಯೇ ಬರ್ತದೆ ಏನು ಗೊತ್ತಾಗಲ್ಲ, ಲಾಸ್ಟ್ ಇರೋದು ಸಿನಿಮಾ ಚೆನ್ನಾಗಿದೆ. ಏನು ಇಷ್ಟ ಆಯ್ತು ನಿಮ್ಮ ಸಿನಿಮಾದಲ್ಲಿ? ಸ್ಟೋರಿ ಇಷ್ಟ. ಏನು ಇಷ್ಟ ಆಯ್ತು ಸಿನಿಮಾದಲ್ಲಿ? ಸಿನಿಮಾ ನೋಡಿದ್ರ? ಸಿನಿಮಾ ನೋಡಿದ್ರಾ? ಓಕೆ, ಥ್ಯಾಂಕ್ ಯು. ಸರಿಯಾಗಿತ್ತು ಸರ್. ನೋಡಿದೆ, ತುಂಬ ಚೆನ್ನಾಗಿದೆ. ಏನು ಇಷ್ಟ ಆಯ್ತು ಸರ್ ನಿಮಗೆ? ತಾಯಿ ಸೀನು ಅವ್ರು ಕಾಲ್ ಮಾಡ್ತಿದ್ರಲ್ಲ ಲಾಸ್ಟಲ್ಲಿ, ಅದು ತುಂಬ ಚೆನ್ನಾಗಿದೆ ಸರ್. ಅವ್ರ ತಾಯಿ ಅಂತ ಅವ್ರಿಗೆ ಗೊತ್ತಾಗಲಿಲ್ಲ, ಹಾಗಾಗಿ ತುಂಬ ಚೆನ್ನಾಗಿದೆ. ಸಸ್ಪೆನ್ಸ್ ಎಲ್ಲ ಇಷ್ಟ ಆಯ್ತಾ ಸಿನಿಮಾ? ಚೆನ್ನಾಗಿತ್ತು. ನಮ್ಮ ಅಭಿಮಾನಿಗಳು ಅಂದಾಗ ಹೇಳ್ಬೇಕು ಮೂವಿ ತುಂಬ ಚೆನ್ನಾಗಿತ್ತು. ಹೀರೋಗೆ ಕನ್ನಡ ಇಂಡಸ್ಟ್ರಿಯಲ್ಲಿ ಒಳ್ಳೆ ಚಾನ್ಸಸ್ ಇದೆ, ಒಳ್ಳೆ ಫ್ಯೂಚರ್ ಇದೆ ಅಂತ. ಏನೇನು ಇಷ್ಟ ಆಯ್ತು ಮೇಡಮ್? ಸರ್ ಅದೇ ಮನಿ ಪ್ರಿಯಾರಿಟಿ ತೋರಿಸಿದ್ದಾರೆ. ಮನಿ ಎಷ್ಟು ಇಂಪಾರ್ಟೆಂಟ್ ಅಲ್ಲ ಎಲ್ಲರೂ ತೋರಿಸಿದ್ದಾರೆ. ಆಮೇಲೆ ಏನೇ ಪ್ರಾಬ್ಲಮ್ಸ್ ಬಂದರೂ ಸಾಯಬಾರ್ದು, ನಾನು ಬದುಕಬೇಕು, ನಾನು ಬದುಕಲೇಬೇಕು ಅನ್ನೋದು ಚೆನ್ನಾಗಿದೆ. ಒಂದಿನ ಆಡಿಯನ್ಸ್ ಏನಂತ ಬಿಡಲ್ಲ ನಾವು. ತುಂಬ ಚೆನ್ನಾಗಿತ್ತು. ಎಕ್ಸ್ಪ್ರೆಷನ್ಸ್ ಎಲ್ಲ ತುಂಬ ನ್ಯಾಚುರಲ್ ಆಗಿ ಕೊಟ್ಟಿದ್ರು. ಒಂದು ಎಮೋಷನ್ಸ್ಗೆ ತುಂಬ ಲೈವ್ ಆಗಿ ಫೀಲ್ ಮಾಡಿಬಿಟ್ರು. ಓವರ್ ಆಲ್ ಮೂವಿ ಕಂಪೋಸಿಷನ್, ಸಿನಿಮಾಟೋಗ್ರಫಿ ಎಲ್ಲ ತುಂಬ ಚೆನ್ನಾಗಿತ್ತು. ಹೇಳ್ಬಿಟ್ಟು ಹೋಗ್ಬಿಡಿ. ಚೆನ್ನಾಗಿತ್ತು. ಏನು ಇಷ್ಟ ಆಯ್ತು ನಿಮಗೆ ಸಿನಿಮಾ? ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಚೆನ್ನಾಗಿದೆ. ಥ್ಯಾಂಕ್ ಯು. ಮೂವಿ ಚೆನ್ನಾಗಿದೆ. ಹೀರೋ ಸಖತ್ತಾಗಿ ಆಕ್ಟ್ ಮಾಡಿದ್ದಾರೆ. ಹೀರೋಯಿನ್ ಇನ್ನ ಸ್ವಲ್ಪ ಕಾಣಿಸ್ಕೋಬೇಕಿತ್ತು, ಹೀರೋಯಿನ್ ಅಷ್ಟೊಂದು ಬಂದಿಲ್ಲ. ಅಪ್ಪ ಅಮ್ಮನ ಬೆಲೆಲ್ಲ ಚೆನ್ನಾಗಿ ತೋರಿಸಿದ್ದಾರೆ. ಹೊಸ ಸೊಸೈಟಿ ಇವಾಗ ದುಡ್ಡಿಗೆ ಜಾಸ್ತಿ ವ್ಯಾಲ್ಯೂ ಕೊಡ್ತಿದ್ದಾರೆ. ಅಂದರೆ ಜೊತೆಲಿರೋರ್ಗೆ ಅಷ್ಟು ವ್ಯಾಲ್ಯೂ ಕೊಡಲ್ಲ, ದುಡ್ಡಿನ ನೋಡ್ಕೊಂಡು ದುಡ್ಡಿಗೆ ಜಾಸ್ತಿ ರೆಸ್ಪಾನ್ಸ್ ಮಾಡ್ತಿದ್ದಾರೆ. ಅದೊಂದು ಪಾರ್ಟ್ ಆಫ್ ಲೈಫ್ ಅಷ್ಟೇ. ನಮ್ಮ ಜೊತೆ ಇರೋ ಫೀಲಿಂಗ್ಸ್ಗೆ ನಾವು ಬೆಲೆ ಕೊಡಬೇಕು. ದುಡ್ಡು ಒಂದು ಪಾರ್ಟ್ ಆಫ್ ಲೈಫ್ ಅಷ್ಟೇ. ಎಲ್ಲರೂ ಕನ್ನಡ ಸಿನಿಮಾ ಸರ್ ತುಂಬ ಚೆನ್ನಾಗಿ ಅನ್ಸಿದ್ದು. ಎಕ್ಸ್ಪೀರಿಯನ್ಸ್ ಸಿನಿಮಾ ಅಲ್ಲ, ಎಕ್ಸ್ಪೀರಿಯನ್ಸ್. ಎಲ್ಲರೂ ಒಂದಲ್ಲ ಒಂದು ರೀತಿ ಕನೆಕ್ಟ್ ಆಗಿ ಆಗ್ತಾರೆ. ನೋಡಲೇಬೇಕು, ಲಾಸ್ಟ್ವರೆಗೂ ನೋಡಬೇಕಾಗಿರೋ ಸಿನಿಮಾ, ಲಾಸ್ಟ್ವರೆಗೂ ನೋಡಲೇಬೇಕು. ಮತ್ತು ಡೈರೆಕ್ಟರ್ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಫಸ್ಟ್ ಟೈಮ್ ಡೈರೆಕ್ಟರ್ ಅಂತ ಅನ್ಸೋದಿಲ್ಲ. ಹೀರೋ ಬಿಗ್ ಅಪ್ರಿಸಿಯೇಷನ್ ಸಖತ್ತಾಗಿ ಮಾಡಿದ್ದಾರೆ. ಏನು ಇಷ್ಟ ಆಯ್ತು ನಿಮ್ಮ ಸಿನಿಮಾ? ಯಾವ ಹಂತದಲ್ಲೂ ಬೋರಾಗಿ ಬಿಟ್ಟಿಲ್ಲ. ಸಸ್ಪೆನ್ಸ್ ಚೆನ್ನಾಗಿ ಕಂಟಿನ್ಯೂ ಮಾಡಿ. ಹೇಗೆ ಅನಿಸ್ತು ನಿಮಗೆ? ವೃತ್ತ ಕನ್ನಡ ಇಂಡಸ್ಟ್ರಿಗೆ ಒಂದು ಕಂಪ್ಲೀಟ್ಲಿ ಸರ್ಪ್ರೈಸ್ ಪ್ಯಾಕೇಜ್ ಅಂತ ಹೇಳ್ಬೋದು. ಕಂಪ್ಲೀಟ್ಲಿ ಮಾಸ್ಟರ್ ಪೀಸ್, ಪೈಸಾ ವಸೂಲ್ ಮೂವಿ. ಎಲ್ಲರೂ ಬನ್ನಿ ಥಿಯೇಟ್ರಿಗೆ ನೋಡಿ, ಎಂಕರೇಜ್ ಮಾಡಿ ಕನ್ನಡ ಮೂವಿನ. ಹೀರೋ ಆಕ್ಟಿಂಗ್ ಹೇಗೆ ಅನಿಸ್ತು? ಹೀರೋದು ಆಕ್ಟಿಂಗ್ ಹೇಗೆ ಅನಿಸ್ತು? ಹೀರೋ ಆ್ಯಕ್ಟಿಂಗ್ ಅಂತೂ ಇಟ್ಸ್ ರಿಯಲಿ ಅಮೇಝಿಂಗ್ ಅಂತ ಹೇಳ್ಬೋದು. ಅವರು ಕಂಪ್ಲೀಟ್ಲಿ ಇಟ್ ಲುಕ್ಸ್ ವೆರಿ ರಿಯಲಿಸ್ಟಿಕ್ ಆ್ಯಂಡ್ ನ್ಯಾಚುರಲ್. ಎಲ್ಲರೂ ಐ ಮೀನ್ ಲೈಕ್ ಆಸ್ ಇಫ್ ಇಟ್ಸ್ ಅನ್ ಎಕ್ಸ್ಪೀರಿಯನ್ಸ್ ತುಂಬ ಇದೆ ಅನ್ನೋ ಥರ ಅವ್ರು ಮಾಡಿದ್ದಾರೆ. ಸಿಕ್ಕಾಪಟ್ಟೆ ರಿಯಲಿಸ್ಟಿಕ್ ಆಗಿ ಬಂದಿದ್ರು. ಸೂಪರ್ ಆಗಿತ್ತು. ಡೈರೆಕ್ಷನ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆ್ಯಂಡ್ ಸೂಪರ್. ಕನ್ನಡ ಮೂವೀಸ್ನ ಸಪೋರ್ಟ್ ಮಾಡಿ. ಸೊ ಲುಕ್ ಅಟ್ ದಿ ಮೂವಿ. ಹಾಂ, ಸೂಪರ್ ಆಗಿದೆ, ನೆಕ್ಸ್ಟ್ ಲೆವೆಲ್. ಆ್ಯಂಡ್ ಈ ಥರ ಮಿಸ್ಟೀರಿಯಸ್ ಮೂವಿ ನೋಡ್ತಾ ಇರೋದು ಫಸ್ಟ್ ಟೈಮ್. ಇಟ್ಸ್ ನೆಕ್ಸ್ಟ್ ಲೆವೆಲ್. ಹಾಂ, ಅಂದರೆ ಬೋರ್ ಆಗಿಲ್ಲ. ಆ್ಯಂಡ್ ಮೋರ್ ಸೆಕೆಂಡ್ ಹಾಫ್ ಅಂತೂ ಈ ಥರ ಟರ್ನ್ ತೊಗೊಳುತ್ತೆ ಅನ್ನೋ ಮೈಂಡ್ಸೆಟ್ ಕೂಡ ಇರಲ್ಲ. ಆ ಥರ ಟರ್ನ್ಸ್ ಇದೆ. ನೆಕ್ಸ್ಟ್ ಲೆವೆಲ್. ಲೈಕ್ ಇನ್ನೊಂದ್ಸಲ ಹೋಗಬೇಕು ಅಂತ ಅನಿಸ್ತಾ ಇದೆ. ಗೋ ಆ್ಯಂಡ್ ವಾಚ್ ಇಟ್ ಔಟ್. ಥ್ಯಾಂಕ್ ಯು. ಸಕ್ಕತ್ತಾಗಿದೆ. ನಾವು ಆಲ್ರೆಡಿ ಪ್ರಮೋಟ್ ಮಾಡ್ತಾ ಇದ್ದೀವಿ ಸಿನಿಮಾನ. ನಾವು ಅಂದ್ಕೊಂಡಂಗೆ ಇಲ್ಲ ಸಿನಿಮಾ. ನಾವೇನೋ ಅಂದ್ಕೊಂಡು ಬಂದಿರ್ತೀವಿ, ಆದರೆ ಇದು ನಮ್ಮನ್ನು ಇನ್ನೆಲ್ಲೋ ಕರ್ಕೊಂಡು ಹೋಗುತ್ತೆ. ಇದು ಯಾವುದೋ ಒಂದು ವರ್ಲ್ಡಿಗೆ ನಮ್ಮನ್ನು ಟ್ರಾನ್ಸ್ಪೋರ್ಟ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಕನ್ನಡದಲ್ಲಿ ಇಂಥ ಒಂದು ವಿಭಿನ್ನವಾದ ಸ್ಕ್ರಿಪ್ಟ್ ನಿಜವಾಗ್ಲೂ ಎಷ್ಟೋ ವರ್ಷಗಳಾದಮೇಲೆ ನಾನು ನೋಡ್ತಾ ಇರೋದು. ನಾನು ಈಗಷ್ಟೇ ಹೇಳ್ತಾ ಇದ್ದೆ, ಉಪ್ಪಿ ಸರ್ ಫ್ಯಾನ್ ಆಗಿದ್ದರೆ, ಕ್ರಿಸ್ಟೋಫರ್ ನೋಲನ್ ಫ್ಯಾನ್ ಆಗಿದ್ದರೆ, ಆ ಥರ ಒಂದು ರುಚಿನ ಮತ್ತೊಮ್ಮೆ ನಮ್ಮ ಕನ್ನಡ ಸಿನಿಮಾದಲ್ಲಿ ನೋಡುವಂಥ ಅವಕಾಶ ನಮಗೆ ಸಿಕ್ಕಿದೆ. ಮಾಹೇರ್ ಅದ್ಭುತವಾದ ನಟ. ಇಡೀ ಸಿನಿಮಾನ ಅವನು ಎಷ್ಟು ಚೆನ್ನಾಗಿ ತೂಗಿಸಿದ್ದಾನೆ ಅವನ ಎಮೋಷನ್ಸಿಂದ ಅಂತ ಅಂದರೆ ನಿಮಗೆ ಯಾವುದೇ ಒಂದು ಹಂತದಲ್ಲೂ ಬೋರ್ ಆಗಲ್ಲ. BGM ಎಸ್ಪೆಷಲಿ, ಸಾಂಗ್ಸ್ ಆಗಿರಲಿ ಎಷ್ಟು ಗ್ರಿಪ್ಪಿಂಗ್ ಆಗಿದೆ. ಎಡ್ಜ್ ಆಫ್ ದ ಸೀಟ್ ಥ್ರಿಲ್ಲರ್ ಅಂತ ಏನಂತೀವಿ, ದ್ಯಾಟ್ ಈಸ್ ವೃತ್ತ. ದಯವಿಟ್ಟು ಎಲ್ಲರೂ ಬನ್ನಿ, ವೃತ್ತನ ಚಿತ್ರಮಂದಿರಗಳಲ್ಲಿ ಟಿಕೆಟ್ ತೊಗೊಂಡು ವೀಕ್ಷಿಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಮೈ ಮಾಮ್ ಇಸ್ ಮೈ ಬೆಸ್ಟ್ ಫ್ರೆಂಡ್ ನನಗೆ. ಸೊ ಅಮ್ಮನ ನಾನು ನೋಡ್ತಿರ್ಬೇಕಾದ್ರೆ
ಹೇಗೆ ಅಮ್ಮಂದು ಒಂದು ನೀವು ಹೇಳಿದಾಗೆ ಸೆಂಟಿಮೆಂಟ್ ಜೊತೆ ಆ ಸ್ಕ್ರೀನ್ ಪ್ಲೇಲಿ ಒಂದು ಆ ಥರ ಡೆಪ್ತನ್ನು ತರೋದು ತುಂಬ ಕಷ್ಟ ಆಗುತ್ತೆ. ಬಟ್ ಅವರು ತುಂಬ ಜಾಣತನದಿಂದ ಅದನ್ನು ತೋರಿಸಿದ್ದಾರೆ ಅಂತ ಹೇಳ್ಬೋದು. ಸೊ ಐ ಆಮ್ ವೆರಿ ಗ್ರೇಟ್ಫುಲ್. ಯಾಕಂದರೆ ಇದು ಇಂಟೆಲೆಕ್ಚುಯಲ್ ಸ್ಕ್ರಿಪ್ಟು ಹೌದು, ಎಮೋಷ್ನಲ್ ಸ್ಕ್ರಿಪ್ಟು ಹೌದು. ಸೊ ಎರಡನ್ನೂ ಮಿಕ್ಸ್ ಮಾಡಿ ಜನಕ್ಕೋಸ್ಕರ ಕೊಟ್ಟಿರೋದಿದೆಯಲ್ಲ, ಇದನ್ನು ಎಲ್ಲ ವರ್ಗದವರು ನೋಡ್ಬೋದು, ಎಲ್ಲ ಏಜ್ ಅವರು ನೋಡ್ಬೋದು. ಸೊ ಅದು ನನಗೆ ತುಂಬ ಖುಷಿ ಆಗ್ತಿದೆ. ಇಟ್ಸ್ ಒನ್ ಆಫ್ ಅ ಕೈಂಡ್ ಫಿಲ್ಮ್. ನನಗೆ ತುಂಬಾ ನಾನು ಹೆಮ್ಮೆಯಿಂದ ಹೇಳ್ಕೊತಾ ಇದ್ದೀನಿ, ವೃತಾನ್ ಬಂದು ನೋಡಿ ಅಂತ.